ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಚಿತ್ರಗಿ ಚಿಜ್ಯೋತಿ ಲಿಂಗೈಕ್ಯ ವಿಜಯ ಮಹಾಂತ ಶ್ರೀಯೋಗಿಗಳ ಅವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಶುಕ್ರವಾರ ಪ್ರತಿ ಶುಕ್ರವಾರದಂತೆ ಇವತ್ತಿನೂ ಕೂಡ ವಚನಗೋಷ್ಠಿಯೊಂದಿಗೆ ಸತ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ನಮ್ಮ ಮಹಾಂತ ಬಳಗದ ಎಲ್ಲ ಶರಣರು ಮಾಡಬೇಕಂತೇಳಿ ಕೈಕೊಂಡು ಇವತ್ತು ನಮ್ಮ ಮಹಾಂತ ಬಳಗದ ಹಿರಿಯರಾಗಿರ್ತಕ್ಕಂಥ ಗುರಪ್ಪಣ್ಣನವರು 80 ವರ್ಷ ವಸಂತಗಳನ್ನು ಪೂರೈಸಿ ಇವತ್ತು 81ನೇ ವಸಂತಕ್ಕೆ ಕಾಲಿಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಕೂಡ ಸನ್ಮಾನವನ್ನು ಮಾಡಲಾಗ್ತದೆ. ಅದೇ ರೀತಿ ನಮ್ಮ ಅನುಭವಿಗಳಾಗಿರ್ತಕ್ಕಂಥ ರಮಾನಾಥ್ ಸರ್ ಅವರು ಕೂಡ 50 ವರ್ಷ ಅವರ ಮದುವೆಯಾಗಿ 50 ವರ್ಷವನ್ನು ಪೂರೈಸಿ ಅವರು 51ನೇ ವರ್ಷಕ್ಕೆ ಅವರು ಪ್ರಾರಂಭನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಮ್ಮ ಮಹಾಂತ ಬಳಗದ ವತಿಯಿಂದ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈಗ ಈ ಸನ್ಮಾನ ವಚನಗೋಷ್ಠಿಯನ್ನು ನಾವು ವಚನ ಪ್ರಾರ್ಥನೆಯೊಂದಿಗೆ ಎಲ್ಲ ಶರಣರನ್ನ ಎಲ್ಲ ನಮ್ಮ ಶರಣ ಮಹಾಂತ ಬಳಗದ ಎಲ್ಲ ಶರಣ ಬಂಧುಗಳನ್ನ ಈ ವಚನಗೋಷ್ಠಿಗೆ ಮತ್ತು ಸತ್ಕಾರ ಮತ್ತು ಸನ್ಮಾನ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತಾ ಈಗ ವಚನ ಪ್ರಾರ್ಥನೆ ನಮ್ಮ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥ ಬಸಮ್ಮ ಹನುಮನಾಳ್, ತೇಜಸ್ವಿನಿ ಹನುಮನಾಳ್, ಸಂಜನಾ ಪಂಕ್ತಿ ಅವರಿಂದ ಈಗ ವಚನ ಪ್ರಾರ್ಥನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನೆರೆದೊರೆಗಳಿಗಂಚಿದೊಡೆಯಂತಯ್ಯ. 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 ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಸಂತೆಯಲ್ಲೊಂದು ಮನೆಯ ಮಾಡಿ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. 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 ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಮೃಗಗಳಿಗೆ ಹಂಚಿದೊಡೆಯಂತಯ್ಯ. ಸುಮಧುರ ವಚನ ಪ್ರಾರ್ಥನೆಯನ್ನು ಗೈದಿರತಕ್ಕಂಥ ಕುಮಾರಿ ಬಸಮ್ಮ ಹನುಮನಾಳ್, ತೇಜಸ್ವಿನಿ ಹನುಮನಾಳ್, ಸಂಜನಾ ಪಂಕ್ತಿ ಅವರಿಗೆ ನಮ್ಮ ಮಹಾಂತ ಬಳಗದ ವತಿಯಿಂದ ಶರಣ ಸಮರ್ಪಿಸುತ್ತಾ ಈಗ ಯಥಾಪ್ರಕಾರವಾಗಿ ಪ್ರಪ್ರಥಮವಾಗಿ ವಚನಗೋಷ್ಠಿಯನ್ನು ನಮ್ಮ ಮಲ್ಲಯ್ಯಜ್ಜರ್ ಅವರು ಮಾಡಬೇಕಂತ ಹೇಳಿದ್ರು. ಓಂ ಶ್ರೀ ಗುರು
ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಂಡು ಪರಮ ತಪಸ್ವಿ ವಿಜಯ ಮಹಾಂತ ಶ್ರೀಗಳವರ ಚೇತನಕ್ಕೆ ನಮಸ್ಕರಿಸಿ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಲಿಂಗೈಕ್ಯ ಮಹಾಂತಪ್ಪಗಳವರ ಪಾದಾರವಿಂದದಲ್ಲಿ ಪ್ರಣಾಮ ಸಲ್ಲಿಸಿ ಸದುವಿನಲ್ಲಿ ಸಾಕಾರ ಮುಖ್ಯವಾದಂಥ ಗುರುಮಾಂತಪ್ಪಗಳವರಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಮಹಾಂತ ಬಳಗದ ಈ ಒಂದು 2 ಜೋಡಿಗಳ ಒಂದು ಸನ್ಮಾನ ಸಮಾರಂಭ ಹಾಗೂ ವಚನಗೋಷ್ಠಿ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ಗುರಪ್ಪಣ್ಣ ದಂಪತಿಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ರೋಮಾರ್ಗ ಶರಣ ದಂಪತಿಗಳಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೂ ಹಿರಿಯರಾದಂಥ ಅನುಭವಿಗಳಾದಂಥ ಸೂಡಿ ಶರಣರಲ್ಲಿ ಹಾಗೂ ಇನ್ನುಳಿದ ಎಲ್ಲ ಮಹಾಂತಗಳ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳು. ಈ ಒಂದು ಸರಳ ಅತ್ಯಂತ ಸುಂದರವಾದಂಥ ಸಮಾರಂಭ. ಒಂದು ನಾವು ಹುಟ್ಟಿನಿಂದ ದೇವರು ಕೊಟ್ಟಂಥ ಆಯುಷ್ಯವನ್ನು ಯಶಸ್ವಿಯಾಗಿ ಸುಖಮಯವಾಗಿ ಮುಗಿಸ್ಬೇಕಾಗಿತ್ತು ಅಂತಂದ್ರೆ ಸಿದ್ದರಾಮ ಶ್ರೀಗಳು ತನ್ನಲ್ಲಿ ಒಂದು ಸುಂದರವಾದಂಥ ವಚನವನ್ನು ಹೇಳ್ತಾರೆ. ಆ ವಚನ ಈ ರೀತಿಯಾಗಿದೆ. 1ನೇ ಸಾಲು ಅಂತಂದ್ರೆ, ಗುರು ಹಿಡಿದು ತನುವಾಯಿತು, ಲಿಂಗ ಹಿಡಿದು ಮನವಾಯಿತು, ಜಂಗಮ ಹಿಡಿದು ಧನವಾಯಿತು, ಬಸವಣ್ಣ ಹಿಡಿದು ಭಕ್ತಿಯಾಯಿತು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಮ್ಮ ಇಡೀ ಜೀವನದ ಸಾಧನೆ, ಇಡೀ ಜೀವನದ ಯಶಸ್ಸು, ಇಡೀ ಜೀವನದ ಸೌಂದರ್ಯ, ಇಡೀ ಜೀವನದ ವೈಭವ ಈ ಒಂದು ವಚನದಲ್ಲಿ ಅಡಕಾಗಿದೆ. ಸೊನ್ನಗಿ ಸಿದ್ದರಾಮೇಶ್ವರ ಹೇಳ್ತಾರೆ ಈ ವಚನವನ್ನು. ಮೊದಲನೇದು ಏನು ಹೇಳ್ತಾರೆ, ನಮ್ಮ ಬದುಕಿಗೆ ಏನು ಮುಖ್ಯ ಅನ್ನೋದನ್ನು ಭಾಳ ಚಂದ ಹೇಳ್ತಾರೆ. ಮೊದಲನೇದು ಅವ್ರು ಬಳಸಿರ್ತಕ್ಕಂಥ ಪದಗಳಲ್ಲಿ ಈ ವಚನದಲ್ಲಿ ಒಂದು ಗುರುವನ್ನು ಬಳಸ್ಯಾರ, ಆಮೇಲೆ ಲಿಂಗವನ್ನು ಬಳಸ್ಯಾರ, ಆಮೇಲೆ ಜಂಗಮವನ್ನು ಬಳಸ್ಯಾರ, ಭಕ್ತಿಯನ್ನು ಬಳಸ್ಯಾರ ಈ ವಚನದಲ್ಲಿ. ಇವು 4 ಕಡೆ. ಇನ್ನೊಂದು ಕಡೆ ಏನು ಹೇಳ್ತಾರ ಅಂದ್ರೆ, ಗುರುವಿನಿಂದ ತನು ಶುದ್ಧತೆ, ತನು ಮನ, ಆಮೇಲೆ ಧನ, ಆಮೇಲೆ ಭಕ್ತಿ, ಇವಿಷ್ಟು ಒಂದು ಕಡೆ ಬಳಸ್ಯಾರ. ಬಹಳ ಸುಂದರವಾದಂಥ ವಚನ ಇದು. ನಾವೆಲ್ಲರೂ ಭೂಮಿ ಮೇಲೆ, ನಾವು ಒಟ್ಟಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರೂ ಈ ವಚನವನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಮತಿವಂತರಾಗಿ, ಬುದ್ಧಿವಂತರಾಗಿ ಇದ್ರ ಕಡೆ ಲಕ್ಷ್ಯ ಕೊಟ್ಟು ಇದನ್ನ ಒಂದು ಪಾಲಿಸ್ಕೊಂಡು ಬಂದ್ಬಿಟ್ಟಿವಿ ಅಂತಂದ್ರೆ ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳ ಅಂದ್ರೆ ಮಾನವ ಜೀವಿಗಳ ಬದುಕು ಅತ್ಯಂತ ಸುಂದರ ಆಗ್ತದೆ ಅನ್ನುವಂಥ ಸಂದೇಶವನ್ನ ಸಿದ್ದರಾಮ ಶ್ರೀಗಳು ಕೊಡ್ತಾರೆ. ಅವ್ರು ಏನಂತಾರೆ ಅಂದ್ರೆ, ಮೊದಲನೇ ಸಾಲ ನೋಡ್ರಿ ಎಷ್ಟು ಚಂದ ಐತಿ. 1ನೇದು ಗುರು ಹಿಡಿದು ತನುವಾಯಿತು. ತನು ಅಂದ್ರೆ ನಮ್ಮ ಶರೀರ ಸಹಜವಾಗಿ ಕೆಲವೊಂದು ತನು ವ್ಯಸನಾದಿಗಳಂತ ಇರ್ತಾವ, ಮನ ವ್ಯಸನಾದಿಗಳಂತ ಇರ್ತಾವ. ಈ ಶರೀರ ಕೆಲವೊಂದಿಷ್ಟು ರೋಗಗಳನ್ನ, ದುಃಖಗಳನ್ನ, ಸಮಸ್ಯೆಗಳನ್ನ ಅನುಭವಿಸ್ತಾ ಇದೆ. ಸೊ ಇವೆಲ್ಲ ಎಲ್ಲಿ ಪರಿಹಾರ ಆಕಾವು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ ಮುಂದೆ. ಈ ಎಲ್ಲ ಸಮಸ್ಯೆಗಳು ಎಲ್ಲಿ ಪರಿಹಾರ ಆಕಾವು ಅನ್ನುವಂಥ ಒಂದು ಸಮಸ್ಯೆ ಬರ್ತದೆ. ತನು ವ್ಯಸನಗಳು, ದುಃಖ, ಸಮಸ್ಯೆ, ತಾಕಲಾಟ, ಬದಲಾಟ, ತೊಂದರೆ, ಗೋಳಾಟ ಇವೆಲ್ಲವುಗಳು ಇರ್ತಕ್ಕಂಥವು ಸಂಸಾರದಲ್ಲಿ ನಮ್ಮ ಶರೀರ ಇರ್ತಾ ಇದೆ. ಈ ಶರೀರ ಪಟ್ಟು ಬಂದ ಮೇಲೆ ಇವೆಲ್ಲ ಇದ್ದದ್ದು. ಹಾಗಾದ್ರೆ ಇವನನ್ನು ನಾವು ಹಿಂಗ ಇಡೀ ಜೀವನ ಪರ್ಯಂತ ಇದ್ರಾಗ ತೊಳಲಾಟದಾಗ ಸಾಗಿಸ್ಬೇಕು ಬದುಕನ್ನ, ಅದರಿಂದ ಆಚೆಗೆ ಬರಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಆಚೆಗೆ ಬರಬೇಕು ಅನ್ನುವಂಥದ್ದು ನಮಗೆಲ್ಲ ಮನವರಿಕೆ ಆಗ್ತೈತಿ. ಹಾಗಾದ್ರೆ ಆಚೆಗೆ ಬರಬೇಕಾದ್ರೆ ನಾವು ಯಾರನ್ನು ಆಶ್ರಯಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ನಮ್ಗೆ ಗುರು ಮುಖ್ಯ ಆಗ್ತದೆ. ನೋಡಿ, ಎಲ್ಲಾ ಧರ್ಮಗಳಲ್ಲಿ, ಪ್ರಪಂಚದ ಎಲ್ಲಾ ಧರ್ಮದಲ್ಲಿ ಗುರು ಬಹಳ ಮುಖ್ಯ. ನಾವು ಗುರುವಿನಂತರ ಹೋದಿವಿ ಅಂದ್ರೆ ನಾವು ಏನ್ ಮಾಡ್ತಾನಂದ್ರೆ, ನಾವು ಎಲ್ಲಾ ತನು ಗುಣಾದಿಗಳನ್ನು ಕಳೆದು ಅಂದ್ರೆ ಅಂಗ ಗುಣಗಳನ್ನು ಕಳೆದು ಲಿಂಗ ಗುಣಗಳನ್ನು ನಮ್ಮಲ್ಲಿ ಬೆಳೆಸ್ತಾನ ಗುರು ಅಂತಕ್ಕಂಥವ್ರು. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಗುರುವಿನನ್ನು ಆಶ್ರಯಿಸಬೇಕು. ಆದ್ರೆ ನಾವೆಲ್ಲರೂ ಏನ್ ಮಾಡ್ತೀವಿ ಅಂತಂದ್ರೆ ಗುರುವಿನ ಬಿಡ್ತೀವಿ, ಆದ್ರೆ ನಮಗೆ ಆ ಗುರುಗಳು ಮನಿ ದೇವರು, ಮನ ದೇವರು, ಆಮೇಲೆ ದೇವರುಗಳನ್ನು ಆಶ್ರಯಿಸ್ತೀವಿ. ನಾವು ದೇವರುಗಳನ್ನು ಆಶ್ರಯಿಸ್ತೀವಿ ಅಂದ್ರೆ ಏನಾಗತ್ತಂದ್ರೆ ದೇವರಲ್ಲೇ ಇರ್ತಾನ, ನಾವು ಹೊರಗಿರ್ತೀವಿ, ಮಧ್ಯವರ್ತಿಯಾಗಿ ಅಲ್ಲೊಬ್ಬ ಪುರೋಹಿತ ಬರ್ತಾನೆ. ಬಟ್ ಗುರುವಿಗೂ ದೇವರಿಗೂ ಇಷ್ಟು ವ್ಯತ್ಯಾಸ ಐತಿ. ಗುರುವಿನ ಹತ್ರ ಓದಿ ಬಂದ್ರೆ ಗುರು ಹಚ್ಚಲ್ ಕರ್ಕೊತಾನ,
ಹತ್ತಿರ ಕರ್ಕೊಂಡು ನಮ್ಮ ತಾಪತ್ರಯಗಳನ್ನು ಕೇಳ್ತಾನ, ನಮ್ಮ ಸಮಸ್ಯೆಗಳನ್ನು ಕೇಳ್ತಾನ, ನಮ್ಮ ಬದುಕಿನಲ್ಲಿ ಇರ್ತಕ್ಕಂಥ ಸಂಸಾರದ ಜಂಜಾಟಗಳನ್ನು ಕೇಳಿ ಅವುಗಳಿಗೆ ಪರಿಹಾರ ಆಗುವಂತ ಒಂದು ಮಾರ್ಗವನ್ನು ಕೊಡ್ತಾನ. ಆತ ಏನ್ ಮಾಡ್ತಾನಂದ್ರ ನಮಗ ಮಂತ್ರೋಪದೇಶವನ್ನು ಮಾಡಿ, ಆ ಮಂತ್ರೋಪದೇಶ ಮಾಡೋದ್ರ ಮೂಲಕ ನಮ್ಮ ತನುಗುಣಾದಿಗಳನ್ನ ತಾಪತ್ರಯಗಳನ್ನ ಕಳೀತಕ್ಕಂಥ ಒಂದು ಸಮಸ್ಯೆ ಇಲ್ಲಿ ಪರಿಹಾರ ಆಗ್ತೈತಿ. ಗುರುವಿನಿಂದ ನಮಗೆ ಪರಿಹಾರ ಆಗ್ತಾವ. ಅದೇ ದೇವ್ರ ಮುಂದೆ ಹೋಗಿ ಬೇಡ್ಕೊಂಡ್ವಿ ಅಂತಂದ್ರ ಆ ದೇವ್ರು ಅಲ್ಲಿರ್ತಾನ, ದೇವ್ರು ನಮ್ ಕೂಡ ಮಾತಾಡಂಗಿಲ್ಲ, ದೇವ್ರು ಕೇಳ್ಸಂಗಿಲ್ಲ. ನಾವು ಸುಮ್ಮನೆ ಕೈ ಮುಗ್ಕೊಂಡು ನಾಮ ಸಂಕಲ್ಪ ಮಾಡ್ಕೊಳ್ಳೋದು, ನಾವ ಪರಿಹಾರ ಅಂತ ತಿಳ್ಕೊಳ್ಳೋದು, ನಾವ ಬರೋದು ಆಗ್ತೈತಿ. ಹಾಗಾಗಿ ಗುರುವಿಗೂ ಮತ್ತು ದೇವರಿಗೂ ಇಷ್ಟು ವ್ಯತ್ಯಾಸ ಇದೆ. ನಾವೇನ್ ಮಾಡಿ ಸಂಕಟ ಬಂತರ ಕಷ್ಟ ಬಂತಿಲ್ಲ ಮನಿ ದೇವ್ರಿಗೆ ಹೆಲ್ಪ್ ಓದ್ ಕೊಡ್ತೀವಿ. ಮತ್ತೆ ಯಾರಾದ್ರೂ ಜ್ಯೋತಿಷಿಗಳು ಪಂಚಾಂಗ ಹತ್ರ ಹೋಗ್ತೀವಿ, ಅಲ್ಲಿ ಹೋಗಿ ಅವ್ರು ಹೇಳಿದ್ದನ್ನ ಅವ್ರು ಹೇಳೋದನ್ನ ಮಾಡ್ಕೋತ ಹೋಗಿಬಿಡ್ತೀವಿ ಅಲ್ಲಿ. ಆದ್ರೆ ಅದೇ ಎರಡಕ್ಕೂ ಮಿಕ್ಕಿ, ಆ ಎರಡೂ ಶಕ್ತಿಯನ್ನು ಮಿಕ್ಕಿ ಯಾರಿಗಿರ್ತೈತೆ ಗುರುವಿನದಂತ ಒಂದು ಶಕ್ತಿ ಇರುತ್ತೆ. ಆ ಗುರುವನ್ನು ನಮ್ಮನ್ನು ಎಂದೂ ಕೈ ಬಿಡಂಗಿಲ್ಲ. ಗುರು ನಮ್ಮನ್ನ ಸರಿಯಾದ ಪಥದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ. ಅದಕ್ಕೆ ಇಲ್ಲಿ ಸಿದ್ದರಾಮ ಶಿವಳ್ಳಿ ಹೇಳ್ತಾರಂದ್ರ ತನು ಹಿಡಿದು ಗುರು ಹಿಡಿದು ತನಮಾಯಿತು. ಗುರುವನ್ನು ಹಿಡಿದ್ವಿ ಅಂತಂದ್ರೆ ನಾವು ಏನಾಕತಿ ಅಂತಂದ್ರೆ ನಮ್ಮ ಶರೀರ ಪರಿಶುದ್ಧ ಆಗ್ತೈತಿ. ಇದು ಮೊದಲನೇ ಸಾಲಿನೊಳಗಿರ್ತಕ್ಕಂಥ ಒಂದು ಆಗ್ತಾ ಇದೆ. ಎರಡನೇ ಸಾಲಿಗೆ ಬಂದೀವಿ ಅಂದ್ರೆ ಅಲ್ಲಿ ಏನಾಕತಿ ಅಂತಂದ್ರ ಆಮೇಲೆ ಏನಂದ್ರ ತನು ಹಿಡಿದು ಗುರುವಾಯಿತು, ಲಿಂಗ ಹಿಡಿದು ಮನವಾಯಿತು. ಈಗ ನಮ್ಮ ಮನಸ್ಸು ಒಂದಿದೆ, ಶರೀರ ಜೊತೆಗೆ ಮನಸ್ಸು ಇದೆ. ಬಹಳ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಭೌತಿಕವಾಗಿ ನಮ್ಮ ಶರೀರ ಕಡೆಯಿಂದ ಹೆಚ್ಚು ಲಕ್ಷ್ಯ ಕೊಡ್ತೀವಿ. ಶರೀರಕ್ಕೆ ಇದನ್ನ ಸ್ನಾನ ಮಾಡಿಸೋದು, ಇದನ್ನ ಸುಂದರವಾಗಿ ಇಟ್ಕೊಳ್ಳೋದು, ಬಾಯಿವಾಗೆಲ್ಲ ಲಕ್ಷ್ಯ ಕೊಡ್ತೀವಿ. ಆದ್ರೆ ಇದ್ರ ಜೊತೆಗೆ ಇನ್ನೊಂದು ಇದೆ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ. ಮನಸ್ಸು ಕೂಡ ಅಷ್ಟೇ ಬಹಳ ಮುಖ್ಯವಾದದ್ದು. ನೀವು ಯಾವುದೋ ಒಂದು ಜಡ್ ಆಯ್ತು ಅಂದ್ರೆ ನೋಡ್ರಿ, ನೀವು ಶರೀರಕ್ಕೆ ಜಡ್ ಆಯ್ತು ಅಂದ್ರೆ ಬಹಳ ಡಾಕ್ಟರ್ ಕಡೆ ಹೋಗ್ತೀವಿ, ಇಂಜೆಕ್ಷನ್ ತಗೋತೀವಿ, ಗುಳಿಗೆ ತಗೋತೀವಿ, ಮಾಹಿತಿ ಎಲ್ಲ ಆಕತಿ. ಆದ್ರೆ ಅದನ್ನ ನಾವು ತಲೆ ಇಟ್ಕೊಂಡು ಕೂತೀವಿ ಅಂತಂದ್ರ ಮನುಷ್ಯನಿಗಿಂತಲೂ ಮನಸ್ಸಿನೊಳಗೆ ಭಾಳ ಉಳಿತಂದ್ರೆ ಅದು ಶರೀರಕ್ಕೂ ಕೂಡ ಅಲ್ಲಿ ತೊಂದರೆ ಏನು ಅನುಭವಿಸ್ತಕ್ಕೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಇಲ್ಲಿ, ಲಿಂಗ ಹಿಡಿದು ಮನವಾಯಿತು. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರ ಲಿಂಗವನ್ನ ಹಿಡಿಬೇಕು ಅಂತ ಹೇಳ್ತಾರೆ. ಲಿಂಗವನ್ನ ಅಲ್ಲಿನೂ ಕೂಡ ನಾವು ಎಡುತ್ತೀವಿ, ಅಲ್ಲಿನೂ ಕೂಡ ನಾವು ತಪ್ಪು ಮಾಡ್ತೀವಿ. ಏನು ಅಂತಂದ್ರ ನಾವು ಯಾರ್ಯಾರ ಮಾತು ಕೇಳ್ಕೊಂಡು ಎಲ್ಲೆಲ್ಲೆಲ್ಲ ಹೋಗ್ತೀವಿ, ಅವ್ರು ಏನೇನು ಹೇಳ್ತಾರ, ಇದನ್ನ ಹಕ್ಕಿ ಬರುವ, ಅದನ್ನ ಹಕ್ಕಿ ಬರುವ, ಅಲ್ಲಿ ಹೋಗು ಇಲ್ಲಿ ಹೋಗು ಅಂತೆಲ್ಲ ಹೇಳ್ತಾರ, ಕಡೆಗೆ ಎಲ್ಲ ಮಾಡ್ತೀವಿ. ಅದು ಸಮಸ್ಯೆ ಪರಿಹಾರ ಆಗ್ತೈತೆ ಇಲ್ಲ ಅಂತ ಗೊತ್ತಿಲ್ಲ. ಆದ್ರೆ ನಾವಲ್ಲಿ ಏನ್ ಮಾಡ್ಬೇಕಂದ್ರ ಲಿಂಗಯ್ಯ ನನಗೆ ಹಿಂಗ ಆಗೈತಿ, ನನಗೆ ತೊಂದರೆ ಅದಾವ, ನನಗೆ ಸಮಸ್ಯೆಗಳದಾವ, ನನಗೆ ದುಃಖಗಳದಾವ, ನನಗೆ ತಾಕಲಾಟ ಐತಿ, ನೀನೇ ನನಗೆ ಗತಿ, ನೀನೇ ನನಗೆ ಮತಿ, ನೀನೇ ನನಗೆ ಪರಿಹರಿಸಬೇಕು ಅಂತ ತಿಳ್ಕೊಂಡು ಹೇಳಿ ಒಂದು 10 ನಿಮಿಷ ನಾವು ಗುರು ಕೊಟ್ಟಂತ ಇಷ್ಟ ಲಿಂಗವನ್ನು ಕೈ ಬಿಟ್ಕೊಂಡು ನಾವ್ ಏನ್ ವಿನಂತಿ ಮಾಡ್ಕೊಳ್ಳೋದೇ, ಏನ ಮಾನ ಅಪಮಾನ ನಿಮ್ಮದಯ್ಯ, ಏನ ಹಾನಿ ವೃದ್ಧಿ ನಿಮ್ಮದಯ್ಯ ಅಂದೆಲ್ಲ ಅಲ್ಲೇ ಕೇಳ್ಕೊಬೇಕು. ನಾವು ಅಲ್ಲಿ ಕೇಳ್ಕೊಂಡ್ವಿ ಅಂತಂದ್ರ ನಾವು 10 ನಿಮಿಷ ಲಿಂಗ ನೋಡ್ತಾ ಹೋದಂಗೆಲ್ಲ ನಮ್ಮ ಮನಸ್ಸು ಎಷ್ಟು ಅದ್ಭುತ ಸ್ಟ್ರಾಂಗ್ ಆಗತ್ತೆ ಅಂತಂದ್ರೆ ಬಹಳ ಸ್ಟ್ರಾಂಗ್ ಆಗತ್ತೆ. ಇವತ್ತು ಇಡೀ ಎಲ್ಲಾ ಕಡೆಗೂ ಕೂಡ ನಮ್ಮ ಗುಣಮಟ್ಟಗಳನ್ನ ಬೆಳಗಿನ ಜಾವ ಇಲ್ಲಿ ವೈಜ್ಞಾನಿಕವಾಗಿ ಲಿಂಗ ಕ್ಲಾಸ್ ತಗೊಳಕ್ಕೆ ಎಲ್ಲಾ ಕಡೆ ಇಡೀ ಭಾರತ ತುಂಬಾ ಕರೀತಾರೆ. ಇವತ್ತು ಎಲ್ಲೆಲ್ಲಿ ಶರಣ ಸಿದ್ಧಾಂತ ವಿದ್ಯಾಪೀಠ ಎಲ್ಲೆಲ್ಲಿ ಶಿಬಿರಗಳು ಮಾಡ್ತಾರೆ, ವೈಜ್ಞಾನಿಕವಾಗಿ ಇವತ್ತು ಯಾರಾದರೂ ಲಿಂಗದ ಬಗ್ಗೆ ಹೇಳೋರಿದ್ರ ನಮ್ಮ ಗುರುವಂತಗಳ ಎಲ್ಲ ಕಡೆ ಅವ್ರನ್ನ ಕಳಿಸ್ತಾರೆ. ಇವತ್ತು ಅಂತ ಒಂದು ಗುರುವನ್ನ ಲಿಂಗವನ್ನ ನಾವು ದಿನ ನೋಡ್ಕೋತ ಹೋದ್ವಿ ಅಂದ್ರೆ ಅದು ಲಿಂಗ ನಮ್ಗೆ ದಾರಿ ತೋರಿಸ್ತದೆ. ದಿನ ನಮ್ಮ ಮನಸ್ಸಿಗೆ ಎಷ್ಟು ಬೇಕಾದ್ರೆ ದುಃಖ ಆಗಲಿ, ಎಷ್ಟು ಬೇಕಾದ್ರೆ ಮನಸ್ಸಿಗೆ ತೊಂದರೆ ಆಗಲಿ, ಎಷ್ಟು ಮನಸ್ಸಿಗೆ ಬೇಕಾದ್ರೆ ತಾಪತ್ರೆ ಆಗಲಿ, ಅದನ್ನೆಲ್ಲ ಕಳಿ ಶಕ್ತಿ ಯಾವುದೈತೆ ಅಂದ್ರೆ ಲಿಂಗದಲ್ಲಿದೆ. ಲಿಂಗವನ್ನು ಬಿಟ್ಟು ಮತ್ತೊಂದು ಎಲ್ಲಿಯೂ ಆ ಶಕ್ತಿ ಇಲ್ಲ. ಇದು ಎರಡನೇದೊಳಗೆ ಹೇಳ್ತಾರ ಲಿಂಗ ಹಿಡಿದು ಮನವಾಯಿತು. ಇನ್ನ ಜಂಗಮ ಹಿಡಿದು ಧನವಾಯಿತು. ನಾವು ಗಳಿಸ್ತೀವಿ, ಸಾಕಷ್ಟು ಬದುಕಿನಲ್ಲಿ ಗಳಿಸ್ತೀವಿ, ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ. ಆ ಮಾಡಿದ್ದನ್ನ ಏನ್ ಮಾಡ್ತೀವಿ ಅಂದ್ರೆ ದಾಸೋಹಕ್ಕೆ ಸಲ್ಲಿಸ್ಬೇಕು. ಜಂಗಮ ಅಂದ್ರೆ ದಾಸೋಹ, ಜಂಗಮ ಅಂದ್ರೆ ಸತ್ಕಾರ್ಯ. ಇವತ್ತೇನ್ ಮಾಡಕತ್ತಿಲ್ಲ, ಇಂಥ ಒಂದು ಕಾರ್ಯಗಳಿಗೆ ಅದನ್ನ ವಿನಿಯೋಗ ಮಾಡ್ಬೇಕಂತ ಹೇಳ್ತಾರ. ಅದಕ್ಕೆ ಏನಂತಾರ ಜಂಗಮ ಹಿಡಿದು ಧನ ಹಿಡಿದು ಜಂಗಮವಾಯಿತು. ಇನ್ನ ಬಸವಣ್ಣ ಹಿಡಿದು ಭಕ್ತಿಯಾಯಿತು. ಭಕ್ತಿಯಲ್ಲಿ 2 ಪ್ರಕಾರಗಳು. ನಾವೇನ್ ಮಾಡ್ತೀವಿ, ಮೂಢ ಭಕ್ತಿ, ನೈಜ ಭಕ್ತಿ. ಬಹಳ ಜನ 99 ಮೂಢ ಭಕ್ತಿಯೊಳಗನ ಹೋಗ್ತಾರ. ಆದ್ರೆ ನೈಜ ಭಕ್ತಿಯಲ್ಲಿ ಬರ್ತದೆ ಬಸವಣ್ಣ ಭಕ್ತಿ ಹೇಳ್ತಾರ. ಬಸವಣ್ಣನ ಭಕ್ತಿ ಒಂದು ಕಲಿಸ್ತಾರ. ಬಸವಣ್ಣ ಅವ್ರು ಏನು ಅಂತಂದ್ರ ಭಕ್ತಿ ಅಂತ ಉದಯ, ದಾಸಯ್ಯ ಮಾಡಿದಂತ ಉದಯ ಅಂತ ಹೇಳ್ತಾರ. ಇಲ್ಲಿ ಭಕ್ತಿ ಮುಖ್ಯ. ನಮ್ಮ ಭಕ್ತಿ ಯಾವ ರೀತಿ ಭಕ್ತಿ ಮಾಡ್ತೀವಿ, ನಾವು ತಿಳಿದಾಗ ನಾವು ಮಾಡ್ತೀವಿ. ಆದ್ರೆ ಭಕ್ತಿಗೆ ಮೂಲ ಯಾವುದು ಅಂದ್ರೆ ಬಸವಣ್ಣ ಹೇಳ್ತಾರೆ. ಬಸವಂ ಭಕ್ತಿಗೆ ಮೂಲಂ, ಬಸವಂ ಕಾಲಂಗೆ ಕಾಲ ನಂಪು ಮಸೀಲಂ, ಬಸವಂ ಜಂಗಮಲೋಲಂ, ಬಸವ ರಕ್ಷಿಪುದೇನ ಸಂಗನ ಬಸವ, ಕರುಣಿಪುದೇನ ಸಂಗನ ಬಸವ. ಭಕ್ತಿಯಲ್ಲಿ 2 ಪ್ರಕಾರಗಳು. ಒಂದು ಮೂಢ ಭಕ್ತಿ, ಒಂದು ಮೌಢ್ಯ ಭಕ್ತಿ, ಇನ್ನೊಂದು ನೈಜ ಭಕ್ತಿ. ನಾವು ಇಲ್ಲಿವರೆಗೆ 99 ಜನ ಎಲ್ಲ ಮೂಢ ಭಕ್ತಿನ ಆಚರಿಸ್ತೀವಿ, ಅಂಧಾನುಕರಣೆ ಭಕ್ತಿನ ಆಚರಿಸ್ತೀವಿ. ಯಾರೋ ಹೇಳಿದ್ರು ತಿಳ್ಕೊಂಡು ಅದನ್ನೇ ಆಚರಣೆ ಮಾಡ್ತೀವಿ ಅಂತ ಬರುದು. ಆದ್ರೆ ಇಲ್ಲಿ ಮೂಢ ಭಕ್ತಿನೂ ಬಿಡಬೇಕು,
ಆಮೇಲೆ ಮೌಢ್ಯ ಭಕ್ತಿ ನೋಡ್ಬೇಕು, ಅದರ ನೈಜ ಭಕ್ತಿಯನ್ನ ನಾವು ಒಳಗೊಳ್ಬೇಕು. ಅದಕ್ಕೆ ನೈಜ ಭಕ್ತಿ ಬರ್ಬೇಕಾತಂದ್ರ ಬಸವಣ್ಣನ ಗಟ್ಟಿಯಾಗಿ ಹಿಡಿಬೇಕು, ಲಿಂಗವನ್ನು ಗಟ್ಟಿಯಾಗಿ ಹಿಡಿಬೇಕು, ಜಂಗಮನನ್ನು ಗಟ್ಟಿಯಾಗಿ ಹಿಡಿಬೇಕು, ಗುರುವನ್ನು ಗಟ್ಟಿಯಾಗಿ ಹಿಡಿಬೇಕು ಅನ್ನುವಂಥದ್ದೇ ಇವು 3 ವಸ್ತುಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡಿವಿ ಅಂತ ಒಂದು ಭಕ್ತಿಯನ್ನು ನೈಜ ಭಕ್ತಿಯನ್ನು ಮಾಡೋದು ಕಲಿಬೇಕು. ಆಮೇಲೆ ಈ ಒಂದು ಲಿಂಗವನ್ನ ನಾವು ನಿರೀಕ್ಷಣೆ ಮಾಡೋದನ್ನು ಕಲಿಬೇಕು. ಆಮೇಲೆ ಗುರುವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ವಿ ಅಂತಂದ್ರೆ ನಮ್ಮ ಬದುಕು, ಈಗದ ಬದುಕು, ಈ ಹುಟ್ಟಿನಿಂದ ನಾವು ದೇವರು ಎಷ್ಟು ಅವಶ್ಯ ಕೊಟ್ಟನ ಅದು ಮುಗಿವರೆಗೆ ನಾವು ಆನಂದವಾಗಿರ್ತೀವಿ, ಸಂತೋಷವಾಗಿರ್ತೀವಿ ಅನ್ನೋದೇ ಈ ವಚನದ ತಾತ್ಪರ್ಯ. ಇದನ್ನ ಸನ್ನದಿ ಸಿದ್ದರಾಮೇಶ್ವರ ಅವಕಾಶ ಕೊಟ್ಟಂತ ಒಂದು 2 ಮಾತು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲ ಭಕ್ತಿ ಶರಣಾರ್ಥಿಗಳು. ಇನ್ನು ಮುಂದೆ ಇಲ್ಲಿ ಒಂದು 50 ವರ್ಷ ಮದುವೆ ಜೋಡಿ, 50 ವರ್ಷ ಆಯ್ತು, ವಯಸ್ಸಿನಿಂದ 70 ವರ್ಷ ಆಯ್ತು. ನಮ್ಮ ಗುಮಾಕರ್ಗಳು 70 ವರ್ಷ 68 ಇನ್ನು 2 ವರ್ಷಕ್ಕೆ ಇನ್ನೊಂದು 80 ವರ್ಷ ಅಂತ ಕೇಳಿದೆ ನಾನು. ಇವರಿಬ್ರು ಏನಪ್ಪಾ ಅಂದ್ರೆ ಶರಣ ದಂಪತಿಗಳೇ. ಶರಣರ ಜೀವನ ಹೆಂಗಿರ್ತತಿ ಅಂತಂದ್ರ ಮಹಾಂತಪ್ಪನ ಒಂದು ಆಶೀರ್ವಾದ ಅವರಿಬ್ರು. ವಿಜಯ ಮಹಾಂತಶ್ರೀಗಳು ತಪಸ್ವಿಗಳ ಆಶೀರ್ವಾದ, ಡಾಕ್ಟರ್ ಮಹಾಂತಪ್ಪಗಳ ಆಶೀರ್ವಾದ, ಗುರುಮಾಂತಪ್ಪಗಳ ಆಶೀರ್ವಾದ ಇದ್ರ ಅವ್ರು ಹೆಂಗಿರ್ತಾರ ಅನ್ನೋದಕ್ಕೆ ಇವರೇ ನಮ್ಗೆ ಆದರ್ಶ. ಅದಕ್ಕೆ ಹೇಳ್ತಾರೆ ಒಂದ್ ಕಡೆಗೆ ಏನಂದ್ರ ಕಣ್ಣುಗಳಿಗೆ ಗುರು ಹಿರಿಯರು ನೋಡುವುದೇ ಶೃಂಗಾರ. ಇಂಥವ್ರು ನಮ್ಮ ಜೊತೆಗೆ ಅದಾವ, ಇಂಥವ್ರು ನೋಡೋದು, ಇಂಥವ್ರ ಆಶೀರ್ವಾದ, ಇಂಥವ್ರ ಮಾತು ಕೇಳೋದು ಒಂದು ಶೃಂಗಾರ ಅಂತಾರ. ರಕ್ಮದ ಹೇಳ್ತಾರೆ ಈ ವಚನ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರು ನೋಡುವುದು, ಆಮೇಲೆ ಕಿವಿಗಳಿಗೆ ಶೃಂಗಾರ ಪುರಾತನರ ಸಂಗೀತವನ್ನು ಕೇಳುವುದು, ಆಮೇಲೆ ಸಾಧನೆಗೆ ಮತ್ತು ಸೇವೆಗೆ ಶೃಂಗಾರ ಏನು ಅಂತಂದ್ರೆ ಇಂಥ ಸನ್ಮಾನ ಸತ್ಕಾರಗಳು. ಇವತ್ತ 2 ಜೋಡಿಗಳ ಒಂದು ಸುಂದರವಾದಂತಹ ಒಂದು ಸಂಸಾರ ಅವರು. ಯಾಕಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಇಪ್ಪುದು ಶಿವಂಗಿ ಅನ್ನುವಂತೆ ಅವರು ಇಡೀ ಬದುಕಿನುದ್ದಕ್ಕೂ 63 ಆಗಿ ಜೀವನವನ್ನು ಮಾಡ್ಕೊಂಡು ಬಂದಾರೆ. 36 ಬೇರೆ, ಮ್ಯಾಥಮೆಟಿಕ್ಸ್ ನಾಗ 36 ಬೇರೆ, 63 ಬೇರೆ. 63 ಅಂದ್ರೆ 2 ಮುಖ ಒಂದ್ ಕಡೆಗೆ. ಇವ್ರು ಹೇಳಿದ್ದನ್ನ ಅವ್ರು ಅರ್ಥ ಮಾಡ್ಕೊಂಡು ಅವ್ರು ಹ್ಞೂ ಅನ್ನೋದು, ಅವ್ರು ಹೇಳಿದ್ದನ್ನ ಇವ್ರು ಹ್ಞೂ ಅನ್ನೋದು. ಅದಕ್ಕಾಗಿ ನಾನ ಹೇಳಿದ್ ಕೇಳ್ಬೇಕಂತ ಅವ್ರು ಅನ್ನಂಗಿಲ್ಲ, ಅವ್ರು ಹೇಳಿದ್ ನಾನ್ ಕೇಳ್ಬೇಕ, ನಾವ್ ಹೇಳಿದ್ ಕೇಳ್ಬೇಕಂತ ಅವ್ರು ಅನ್ನಂಗಿಲ್ಲ. ಅದು ನಾವ್ ಹೇಳಿದ್ ನೀವ್ಯಾಕೆ ಕೇಳ್ಬೇಕು ಅಂದ್ರೆ ಅದು 36 ಆಗ್ತದೆ. 36 ಮುಖ ಆ ಕಡೆ ಇರ್ತದೆ, 3 ಮುಖ ಈ ಕಡೆ ಇರ್ತದೆ. ಇವ್ 2 ಜೋಡಿ 36 ಅಲ್ಲ 63 ಹೆಂಗಂದ್ರೆ ಇಬ್ಬರು ಪರಸ್ಪರವಾದಂತ ಒಂದು ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೆ ಮನಿ ಒಳಗ ಯಾವುದೇ ಒಂದು ಸಮಸ್ಯೆ ಬಗೆಹರಿಸ್ಕೋಬೇಕಾಗ್ತದಂದ್ರ 63 ಜೋಡಿ ಬದುಕ್ಯಾರ ಅವರು. ಆ ಬದುಕಿದ್ದು ಅಂತ ನಾವು ಕೂಡ ನಮ್ಮಂತ ರದಿ ಬಂದದೇ ನಮಗೊಂದು ಪುಣ್ಯ ಅಂತ, ನಮ್ದು ಭಾಗ್ಯ. ಮದುವೆ ಶಿವನ ಮಹೋತ್ಸವ. ಆಮೇಲೆ ಅವ್ರದ್ದು ನಿಮ್ದು ಎಷ್ಟು ವರ್ಷ? 60. ಇನ್ನೊಂದು ವರ್ಷ ಆದ್ರೆ 60 ವರ್ಷದ ಸಪ್ತತಿ ಸಮಾರಂಭ ಆಗ್ತೈತಿ ಅವ್ರದ್ದು. 60 ವರ್ಷ, ಇನ್ನು 2 ವರ್ಷ 60 ವರ್ಷ, ಇದು 50 ವರ್ಷ ನೋಡಿ ಜೋಡಿಯಾಗಿ. 60 ವರ್ಷದ ಮದುವೆ ಸಮಾರಂಭ ಮತ್ತು 50 ವರ್ಷದ ಸುವರ್ಣ ಮಹೋತ್ಸವ, ಒಂದು ಷಷ್ಠತಿ ಸಮಾರಂಭ. ಇಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಒಂದು ನಾವು ನೀವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಗೆ 100 ಕಾಲ ನಮ್ಮ ಜೊತೆ ಇರಬೇಕು, ನಮ್ಗೆ ಇಂಥ ಅನುಭವಗಳನ್ನು ಹೇಳ್ತಾ ಇರಬೇಕು. ಅವರ ಒಂದು ಮಾರ್ಗದರ್ಶನ ಆಶೀರ್ವಾದ ನಮಗೆ ಇರಬೇಕು ಮತ್ತೆ ಅಂತಿಕೊಂಡು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಧನ್ಯವಾದಗಳು. ಸೊಲ್ಲಲಾಪುರ ಸಿದ್ದರಾಮೇಶ್ವರರ ವಚನದ ಸಾರವನ್ನು ನುಡಿಸಿ ಇರತಕ್ಕಂಥ ಮಲ್ಲಯ್ಯನವರ ನುಡಿನ ಮಂಡಳಿಗೆ ಶರಣ ಸಮರ್ಪಿಸುತ್ತಾ ಈಗ ಸನ್ಮಾನ ಸಮಾರಂಭ ಮಾಂತ ಬಳಗದ ಎಲ್ಲ ಶರಣರು, ಸೋಡಿ ಶರಣರು ಹಾಗೂ ಗಂಗಪ್ಪಣ್ಣವರು, ಪ್ರಸನ್ನನವರು, ಯೋಗಿ ಸರ್ ಎಲ್ಲರೂ ಈ ನಮ್ಮ ಮಾಂತ ಬಳಗದ ಎಲ್ಲ ಶರಣರು, ಮಾಂತಪ್ಪಣ್ಣವರು ಅಷ್ಟರು ಕೂಡಿ ಮೊದಲ ನಮ್ಮ ಗುರಪ್ಪಣ್ಣ ಮತ್ತು ದಂಪತಿಗಳಿಗೆ ಸನ್ಮಾನಿಸಬೇಕು. ಆ ಸನ್ಮಾನದ ನಮ್ಮ ಶಂಕರಮ್ಮ ತಾಯಿಯವರು ಒಂದು ಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದಾರೆ. ಹಾಡಿದ ನಂತರ ಸನ್ಮಾನ ಸಮಾರಂಭ ಮಾಡಬೇಕಂತ ಹೇಳಿ ಅವರು ವಿನಂತಿಸಿಕೊಳ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ಈ ಗುರುತಿ ಒಳಗ ಮಾತೇಶ ಇರತಾನ ಕಣಿ ಮೇಲೆ ಹಚ್ಚಿದ ವಿಭೂತಿ ಬೆಳಕಿರಿ ಪರಶಿವ ಕಾಣತಾನ ಬಸವಣ್ಣ ಕೈ ಮಾಡಿ ಕರಿತಾನ ವಿಭೂತಿ ಮಹಿಮಾಗಲಿಲ್ಲ ಕೇಳಿರಿ, ವಿಭೂತಿ ಮಹಿಮಾಗಲಿಲ್ಲ ಕೇಳಿರಿ. ಬಲ್ಲವರು ಹೇಳ್ತಾರ ವಿಭೂತಿ ಹಚ್ಚಿದವರ ಮಾಡಿಯ ನೋಡಂದಾರ. 3 ಬಟ್ಟು ವಿಭೂತಿ ಒಳಗ ಮಾತೇಶ ಇರತಾನ ಹಣಿ ಮೇಲೆ ಹಚ್ಚಿದ ವಿಭೂತಿ ಬೆಳಕಿ ಪರಶಿವ ಕಣತಾನ ಬಸವಣ್ಣ ಕೈ ಮಾಡಿ ಕರಿತಾನ
ಆಗಳ ಚಳಿ ಒಳಗ ಹುಟ್ಟೈತ್ರಿ ಅಂಗಾರ, ನಾಲ್ಕು ಯುಗದಾಗ ಸಾಗಿ ಬಂದೈತ್ರಿ ವಿಭೂತಿ ಓಂಕಾರ. ಧರಿಸಿದವರ ಮಾರಿ ನೋಡಿದರೆ ಶಿವನ ಸಾಕಾರ, ಬಾಳೆಲ್ಲ ಬಂಗಾರ ಭಕ್ತರ ಹಣಿಮೆ ಶೃಂಗಾರ. ಮೂರು ಪಟ್ಟು ವಿಭೂತಿ ಒಳಗ ಮಾತೇಶ ಇರತಾನ, ಹಣಿ ಮೇಲೆ ಹಚ್ಚಿದ ವಿಭೂತಿ ಬೆಳಗಿರಿ ಬರಸಿವ ಕಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ, ಏನಂತ ಹೇಳಲಿ ವಿಭೂತಿ ಮಹಿಮಾ ಬಾಳೆಲ್ಲ ಬಂಗಾರ. ಏನಂತ ಹೇಳಲಿ ವಿಭೂತಿ ಮಹಿಮಾ ಬಾಳೆಲ್ಲ ಬಂಗಾರ. ಭಕ್ತರ ಹಣಿ ಮೇಲೆ ಶೃಂಗಾರ ಬಾಳೆಲ್ಲ ಬಂಗಾರ, ಭಕ್ತರ ಹಣಿ ಮೇಲೆ ಶೃಂಗಾರ. ಕಾಯಕವೇ ಕೈಲಾಸವೆಂದು ಬಸವಣ್ಣ ಹೇಳ್ಯಾರೆ, ಕಾಯಕವೇ ಕೈಲಾಸವೆಂದು ಬಸವಣ್ಣ ಹೇಳ್ಯಾರೆ. ತ್ರಿಕಾಲದಲ್ಲಿ ಶಿವಪೂಜೆ ಮಾಡಿ ನಿತ್ಯ ಅಂದಾರೆ, ತ್ರಿಕಾಲದಲ್ಲಿ ಶಿವಪೂಜೆ ಮಾಡಿ ನಿತ್ಯ ಅಂದಾರೆ. ಮೂರು ಪಟ್ಟು ವಿಭೂತಿ ಒಳಗ ಮಾತೇಶ ಇರತಾನ, ಹಣಿ ಮೇಲೆ ಹಚ್ಚಿದ ವಿಭೂತಿ ಬೆಳಕಿರಿ ಬರಸಿವ ಕಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ, ಕೂಡಲ ಸಂಗಮ ಉದ್ದವ ಬೆಳಕು, ಮಿರಿ ಮಿಂಚತೈತ್ರಿ ಮೂರು ಲೋಕಕ್ಕೆ ವಿಭೂತಿ ಓಂಕಾರ. ಧರಿಸಿದವರ ಮಾರಿ ನೋಡಿದರೆ ಶಿವನ ಸಾಕಾರ, ಬಾಳೆಲ್ಲ ಬಂಗಾರ ಭಕ್ತರ ಹಣಿ ಮೇಲೆ ಶೃಂಗಾರ. ಬಾಳೆಲ್ಲ ಬಂಗಾರ ಭಕ್ತರ ಹಣಿ ಮೇಲೆ ಶೃಂಗಾರ. ಮೂರು ಪಟ್ಟು ವಿಭೂತಿ ಒಳಗ ಮಾತೇಶ ಇರತಾನ, ಹಣಿ ಮೇಲೆ ಹಚ್ಚಿದ ವಿಭೂತಿ ಬೆಳಕಿರಿ ಬರಸಿವ ಕಣತಾನ. ಬಸವಣ್ಣ ಕೈ ಮಾಡಿ ಕರಿತಾನ, ಬಸವಣ್ಣ ಕೈ ಮಾಡಿ